ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ನಾಳೆ ಒಂದಿನ ಕಾಯಿರಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನೋಡಿ, ರಾಜೀನಾಮೆ ಬಗ್ಗೆ ನಾಳೆನೇ ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಿಕಾಸ್ ಈಗ ನಿನ್ನೆ ಏನ್ ಡೆವಲಪ್ಮೆಂಟ್ ಆಗಿತ್ತು, ಇವತ್ತು ಬೆಳಗಿಂದ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ. ನಾಳೆ ಮೊದಲಿಗೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ವಿಷಯವನ್ನ ಪ್ರಕಟಿಸ್ತಾರೆ ಸಿದ್ದು ಅವರು. ಅದಾದ ನಂತರದಲ್ಲಿ ಸುದ್ದಿಗೋಷ್ಠಿ ಆದ್ಮೇಲೆ ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಈಗ ನಿನ್ನೆ ಬೆಳಿಗ್ಗೆಯಿಂದ ಆದಂತ ಮ್ಯಾರಥಾನ್ ಮೀಟಿಂಗು, ಇವತ್ತು ಬೆಳಿಗ್ಗೆಯಿಂದ ಆಗ್ತಾ ಇರುವಂತ ಬೆಳವಣಿಗೆ, ಅದೆಲ್ಲದರ ನಡುವೆ ನಾಳೆ ಮೊದಲು ಸುದ್ದಿಗೋಷ್ಠಿ, ಅದಾದ ನಂತರದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಸಾಕಷ್ಟು ಬೆಳವಣಿಗೆಗಳಿಗೆ ರಾಜ್ಯ ರಾಜಕೀಯ ಕಾರಣ ಆಗ್ತಾ ಇರೋದು, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಒಂದಿನ ವೇಟ್ ಮಾಡಿ ಅನ್ನುವಂತ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ನಿರೀಕ್ಷೆ ಮಾಡಬಹುದು? ಇಲ್ಲ, ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಸಭೆಯಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೀವು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಬೇಕು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಹೀಗಾಗಿ ಸಿದ್ದರಾಮಯ್ಯ ಅವರು ನಿನ್ನೆಯಿಂದ ಬಂದಾಗಲಿಂದಲೂ ಕೂಡ ಸರಣಿ ಸಭೆಗಳನ್ನು ಕಾವೇರಿ ನಿವಾಸದಲ್ಲಿ ಬಂದಂತಹ ಆಪ್ತರ ಜೊತೆ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ನಿಲುವಿನಲ್ಲಿ ಯಾವುದೇ ಬದಲಾವಣೆಯೂ ಕೂಡ ಆಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಕಾವೇರಿ ನಿವಾಸದಿಂದ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಈಗಲೂ ಕೂಡ ವಿಧಾನಸೌಧಕ್ಕೆ CM ಆಗಿ ಕೊನೆಯ ಕಾರ್ಯಕ್ರಮಕ್ಕೆ ಬಂದಿದ್ರು. ಇವತ್ತು ನೆಹರು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನೆಹರು ಅವರ ಬಗ್ಗೆ ಮಾತಾಡಿದ್ರು ಬಿಟ್ಟರೆ ನಾಯಕತ್ವ ವಿಚಾರ ಆಗಿರ್ಬೋದು, ಯಾವ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳಲಿಲ್ಲ. ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಸುದ್ದಿಗೋಷ್ಠಿ ಮಾಡಿ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 8:00 ಕಾವೇರಿ ನಿವಾಸದಲ್ಲಿ, ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವರು ಹಾಗೂ ಶಾಸಕರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಸಹಜವಾಗಿ ತಮ್ಮ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರು ಹೇಳೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈಗಾಗಲೇ ಗೊತ್ತಾಗಿದೆ ಎಲ್ಲ ಶಾಸಕರಿಗೂ ಮತ್ತು ಸಚಿವರಿಗೆ. ನಿನ್ನೆ ದೆಹಲಿಯಲ್ಲಿ ಏನೆಲ್ಲ ಆಯಿತು, ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು, ಅದಕ್ಕೆ ರಾಹುಲ್ ಗಾಂಧಿ ಅವರು ಯಾವ ಸಂದೇಶವನ್ನು ರವಾನೆ ಮಾಡಿದ್ರು, ಸಿದ್ದರಾಮಯ್ಯ ಅವರ ನಿಲುವಿನಲ್ಲಿ ಏನಾದರೂ ಬದಲಾವಣೆಗಳು ಇದಾವ ಇಲ್ವಾ ಅಂತ. ಬಹುತೇಕ ಯಾವುದೇ ಬದಲಾವಣೆಗಳು ಇಲ್ಲ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ಮತ್ತೊಮ್ಮೆ ಈ ವಿಚಾರವನ್ನು ಹೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗಬಾರ್ದು. ಅದು ಕಾರ್ಯಕರ್ತರಿಗಾಗಿರ್ಬೋದು, ಸಮುದಾಯಗಳಿಗಾಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇದನ್ನು ಒಂದು ರೀತಿ ಸಾಫ್ಟ್ ಎಕ್ಸಿಟ್ ಅನ್ನುವಂಥ ಒಂದು ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಅವ್ರದ್ದು. ನಾಳೆ ಬೆಳಗ್ಗೆ 8:30ಯಿಂದ ಬಹುತೇಕ 10 ಗಂಟೆವರೆಗೂ ಕೂಡ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ತದಬಳಿಕ ಮಾಧ್ಯಮಗಳ ಜೊತೆ ಕಾವೇರಿ ನಿವಾಸದಲ್ಲೇ ಸುದ್ದಿಗೋಷ್ಠಿ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಮಾತಾಡುವಂಥ ಒಂದು ಸಾಧ್ಯತೆ ಇದೆ. ರಾಜಭವನದಲ್ಲಿ 10:30ಯಿಂದ 11:30 ಗಂಟೆ ಒಳಗಡೆ ನಾನು ಭೇಟಿ ಆಗ್ತೀನಿ ಅಂತ ಸಮಯ ತೆಗೆದುಕೊಂಡಿರುವಂಥದ್ದು ನಿಜ. ಹೀಗಾಗಿ 11:30 ಒಳಗಡೆ ಸುದ್ದಿಗೋಷ್ಠಿಯನ್ನು ಮುಗಿಸಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಪ್ರಕಟಣೆ ಮಾಡಿ ನಾನು ಯಾವ ಕಾರಣಕ್ಕೋಸ್ಕರ ಎಕ್ಸಿಟ್ ಆಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳೋದರ ಮುಖೇನ ಈ ಎಲ್ಲ ಗೊಂದಲಗಳು, ಎಲ್ಲ ಉಟ್ಕೊಂಡಿರುವಂಥ ಎಲ್ಲ ಪ್ರಶ್ನೆಗಳು ಕೂಡ ತೆರೆಯಿರುವಂಥ ಒಂದು ಕೆಲಸ ಆಗ್ಬೋದು. ನಾಳೆ ಬೆಳಗ್ಗೆ 11:30 ಒಳಗಡೆ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ಕೊಡ್ತಾರೆ. ತದಬಳಿಕ CLP ಸಭೆ ನಡೆಸಬೇಕು. ಆ CLP ಸಭೆ ನಡೆಸೋದಕ್ಕೇ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗೇ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು
ಬಂದಿರ್ತಾರೆ. ವೇಣುಗೋಪಾಲ್, ಸುರ್ಜೇವಾಲಾ ಹಾಗೂ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಈ ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಅದು ನಾಳೆ ಸಂಜೆನೂ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾಳೆ ಏನಾದರೂ ಬೇರೆ ಕೆಲಸಗಳು ಇದ್ದರೆ ನಾಡಿದ್ದು ಬೆಳಗ್ಗೆ. ಯಾಕಂತ ಹೇಳಿದ್ರೆ ಇನ್ನೂ 140 ಜನ ಶಾಸಕರು ಕೂಡ ಬೆಂಗಳೂರಿಗೆ ಆಗಮಿಸಬೇಕಾಗಿದೆ. ಹೀಗಾಗಿ ಕೆಲವರು ವಿದೇಶ ಪ್ರವಾಸಕ್ಕೂ ಕೂಡ ಹೋಗಿದ್ದಾರೆ. ಹೀಗಾಗಿ ಅವರು ಕೂಡ ವಾಪಸ್ ಬರಬೇಕು. ಅವರು ವಾಪಸ್ ಬಂದ ಬಳಿಕ ನಾಳೆ ಸಂಜೆ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾಡಿದ್ದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಆಗಬೇಕು ಅಂತ. ಬೆಂಗಳೂರು ಒಳಗಡೆ ಬೇಡ ಅಂತ ಕೆಲವರು ಸಲಹೆ. ಆದರೆ ಬೆಂಗಳೂರು ಒಳಗಡೆನೇ ಒಂದು ಖಾಸಗಿ ಹೋಟೆಲಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ತದಬಳಿಕ ನಾಯಕರನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕೆಲ ನಾಯಕರುಗಳು ಇದ್ದಾರೆ. ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ತದಬಳಿಕ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಬರಬೇಕು. ನಿನ್ನೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಅವರ ಟೀಮ್ ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯರು ಹಾಕಿರುವಂತಹ ಸಾಲು ಷರತ್ತುಗಳು, ಅದರಲ್ಲಿ ಕೆಲವೊಂದಷ್ಟು ಸಡಿಲಿಕೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಡಿ ಕೆ ಶಿವಕುಮಾರ್ ಅವ್ರದ್ದು ಕೂಡ ಇದೆ. 4 DCM ಹುದ್ದೆಗಳ ಸೃಷ್ಟಿ ಆಗಿರ್ಬೋದು, ಬೇರೆ ವಿಚಾರಗಳಲ್ಲಿ ಅಷ್ಟೊಂದು ಕಂಡೀಷನ್ಸ್ ಹಾಕಿದ್ರೆ ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರುವಂಥದ್ದು. ಹೀಗಾಗಿ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ಮೆಸೇಜನ್ನು ಪಡೆದು ಬೆಂಗಳೂರಿಗೆ ವಾಪಸ್ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗ್ಗೆ 11:30 ಮೇಲೇ ಬೆಂಗಳೂರಿಗೆ ಆಗಮಿಸ್ತಾರೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪ್ರಹಸನ ಸಿದ್ದರಾಮಯ್ಯ ಅವ್ರದ್ದು ಕೂಡ ಮುಗಿದಿರುತ್ತೆ. ತದಬಳಿಕ ಇನ್ನಷ್ಟು ಚಟುವಟಿಕೆಗಳು ಗರಿಗೆದಿರ್ಬೋದು. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು, ಆ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆ ಬಳಿಕ ಪ್ರಮಾಣ ವಚನ ಯಾವತ್ತು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಇದೆಲ್ಲವೂ ಕೂಡ 1-2 ದಿನದಲ್ಲೇ ಕಂಪ್ಲೀಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಮಾರುತಿ, ಈಗ ನಾಳೆ ಅಲ್ಲಿಗೆ ಸುದ್ದಿಗೋಷ್ಠಿ ನಡೆಸೋವರೆಗೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲ್ಲ. ಬಿಕಾಸ್ ಈಗ ಹೆಚ್ಚುವರಿ DCM ಹುದ್ದೆಗಳಾಗಿರ್ಬೋದು ಅಥವಾ ಇಡೀ ಟೀಮ್ ಏನಾದರೂ ಚೇಂಜ್ ಆಗುತ್ತಾ, ಯಾವ ರೀತಿ ಏನು ಅಂತ, ಅಲ್ಲಿಗೆ ನಾಳೆ ಸುದ್ದಿಗೋಷ್ಠಿ ಆಗೋವರೆಗೂ ಈ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳೋದು ಆಲ್ಮೋಸ್ಟ್ ಡೌಟ್. ಹಾಗಾದ್ರೆ ಇಲ್ಲ, ನಾಳೆ ಸಿದ್ದರಾಮಯ್ಯ ಅವರ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಾನೆಷ್ಟು ಷರತ್ತುಗಳನ್ನು ಹಾಕಿದ್ದೀನಿ ಅನ್ನೋದನ್ನು ಖಂಡಿತವಾಗಿ ಕೂಡ ಅವರು ಹೇಳೋದಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನನ್ನ ಒಪಿನಿಯನ್ ಏನಿತ್ತು ಆ ಒಪಿನಿಯನನ್ನು ಹೇಳಿದ್ದೀನಿ ಅಂತ ಹೇಳ್ಬೋದು. ಅಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನನಗೇನು ಹೇಳ್ತು, ನಾನು ಅಲ್ಲೇನು ಹೇಳಿದೆ, ಈಗ ನಾನು ಯಾವ ಕಾರಣಕ್ಕೋಸ್ಕರ ಎಕ್ಸಿಟ್ ಆಗ್ತಾ ಇದ್ದೀನಿ ಅಂತ. ಈಗ ಈ ಸಂದೇಶವನ್ನು ಸಿದ್ದರಾಮಯ್ಯ ಅವರು ಕೊಡದೇ ಇದ್ದರೆ ಅದು ಬೇರೆ ರೀತಿಯಾದಂಥ ಒಂದು ಮೆಸೇಜ್ ರಾಜ್ಯಾದ್ಯಂತ ಆಗಬಹುದು, ವಿರೋಧ ಪಕ್ಷಗಳಿಗೆ ಅದು ದೊಡ್ಡ ಅಸ್ತ್ರ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಹೀಗಾಗಿ ನಾಳೆ ಕರೆದಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾತಾಡ್ತಾರೆ, ಇವತ್ತಿನ ನಾನು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ. ಆದರೆ ನಾನು ಹೈಕಮಾಂಡ್ ಮುಂದೆ ಇಟ್ಟಂತಹ ಷರತ್ತುಗಳೇನು, ಆ ಷರತ್ತುಗಳಂತೆ ಹೈಕಮಾಂಡ್ ನಡ್ಕೊಳ್ಬೇಕು, ಡಿ ಕೆ ಶಿವಕುಮಾರ್ ಅವರು ಕೂಡ ನಡ್ಕೊಳ್ಬೇಕು. ಇದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಹೇಳೋದಕ್ಕೆ ಮುಂದಾಗೋದಿಲ್ಲ. ಆದರೆ ಮಾಧ್ಯಮದವರು ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ದರಾಮಯ್ಯ ಅವರ ಮುಂದೆ ಇಡಬಹುದು. ಯಾಕಂತ ಹೇಳಿದ್ರೆ 3 ವರ್ಷ ಕಂಪ್ಲೀಟ್ ಆಗಿರುವಂಥ ಒಂದು ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಗಂಭೀರ ಆರೋಪಗಳಾಗಲಿ ಬೇರೆ ಪ್ರಕರಣಗಳಾಗಲಿ ಬಂದಿಲ್ಲ. ಇದು ಸಹಜವಾಗಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಬೇಕಂತ ಹೇಳಿದ್ರೆ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳು ಬಂದಿರಬೇಕು, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿರಬೇಕು, ಇವರ ನಾಯಕತ್ವದಲ್ಲಿ ಹೋದರೆ ಮುಂದಿನ ಚುನಾವಣೆಗಳು ಎದುರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಸಿಕ್ಕಿರಬೇಕು. ಈ ಸಮಯದಲ್ಲಿ ಮಾತ್ರ ನಾಯಕತ್ವ ಬದಲಾವಣೆ ಮಾಡಿರೋದನ್ನು ನಾವು ನೋಡಿದ್ವಿ. ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಅದಕ್ಕೆ ತದ್ವಿರುದ್ಧ ಇದೆ. ಯಾಕಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವತ್ತಿನ ಮಾತುಕತೆಯಂತೆ ಸಿದ್ದರಾಮಯ್ಯ ಅವರೀಗ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ. ಇದನ್ನು ಬಹಳಷ್ಟು ಸರಳವಾಗಿ ಸಿದ್ದರಾಮಯ್ಯ ಅವರ ಆಪ್ತರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುವಂಥ ಒಂದು ಕಾರ್ಯಕರ್ತರ ಪಡೆಯೂ ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಅವರನ್ನು ಅರ್ಥ ಮಾಡಿಸುವ ಸಲುವಾಗಿ ಸಿದ್ದರಾಮಯ್ಯ ಅವರು ನಾಳಿನ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಮಹತ್ವದ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇದು ಕಾರ್ಯಕರ್ತರು ಮತ್ತು ಅವರನ್ನು ನಂಬಿಕೊಂಡಿರುವಂತಹ ಬೆಂಬಲಿಗರಿಗೆ ಮಾಡ್ತಿರುವಂಥ ಒಂದು ಸುದ್ದಿಗೋಷ್ಠಿ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಜೊತೆಗೆ ರಾಜ್ಯಕ್ಕೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಈ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. ಇಷ್ಟರ ಮಟ್ಟಿಗೆ ಈ ಸುದ್ದಿಗೋಷ್ಠಿ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.